ತುಮಕೂರು ಜಿಲ್ಲೆಯ ಜನಪ್ರಿಯ ಸಂಸದರಾದಂಥ ವಿ ಸೋಮಣ್ಣನವರು ತುಮಕೂರು ಜಿಲ್ಲೆಯಿಂದ ಆಯ್ಕೆ ಆದ ನಂತರ ನಮಗೆಲ್ಲ ಹೇಳಿದರು 6 ತಿಂಗಳೊಳಗಡೆ ಇಡೀ ರಾಜ್ಯ ದೇಶ ತುಮಕೂರು ಜಿಲ್ಲೆ ನೋಡಬೇಕು, ಆ ಥರ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ. ಅದೇ ರೀತಿ ಇಲ್ಲಿ ತನಕ ನಡ್ಕೊಂಡು ಹೋಗ್ತಿದೆ. ಅವರ ಅಭಿವೃದ್ಧಿಗಳು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದರಲ್ಲೂ ಗುಬ್ಬಿ ನಗರಕ್ಕೆ ಸುಮಾರು 150 ಹಳ್ಳಿಗಳಿಗೆ ಸಂಪರ್ಕ ಸಾಧಿಸುವಂಥದ್ದು ಒಂದು ಮೇಲ್ಸೇತುವೆನ 19,35 ಲಕ್ಷನ ಏನೋ ಒಂದು ಇದರಲ್ಲಿ ನಿನ್ನೆ ಕೇಂದ್ರದಲ್ಲಿ ಅಪ್ರೂವಲ್ ಮಾಡಿಸಿದ್ದಾರೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು, ಆಮೇಲೆ ವಿ ಸೋಮಣ್ಣ ನಮ್ಮ ಜನಪ್ರಿಯ ಸಂಸದರು ಹಾಗೂ ಕೇಂದ್ರ ಸಚಿವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ಮತ್ತು ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ತುಮಕೂರು ಜಿಲ್ಲೆಯಲ್ಲಿ ನಡೀಲಿ. ಅಭಿವೃದ್ಧಿಯ ಅಧಿಕಾರರು ಮೊದಲಿಂದಲೂ ಸಹ ಗೋವಿಂದರಾಜ ನಗರದಲ್ಲೇ ಅವ್ರಿಗೆ ಪಟ್ಟ ಕಟ್ಬಿಟ್ಟಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲೂ ಸಹ ಅವ್ರಿಗೆ ಅಭಿವೃದ್ಧಿ ಅಧಿಕಾರರು ಅನ್ನೋದನ್ನು ನಿರಂತರವಾಗಿ ಅವ್ರಿಗೆ ಉಳಿಲಿ ಅನ್ನೋದು ನನ್ನ ಭಾವನೆ. ಮಿತ್ರರೇ, ಇವತ್ತು ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಒಂದು ಉದ್ದೇಶ, ನಮ್ಮ ಬಹುದಿನಗಳ ಬೇಡಿಕೆ ಗುಬ್ಬಿ ನಗರದಲ್ಲಿ ರೈಲ್ವೆ ಮೇಲ್ಸೇತುವೆಯನ್ನು ಭಾಳ ದಿನಗಳಿಂದ ಭಾಳ ರಾಜಕಾರಣಿಗಳಿಗೆ ನಾವು ಕಾಡಿ ಬೆಳೆದುಕೊಂಡಿದ್ದು. ಇವತ್ತು ಸನ್ಮಾನ್ಯ ಸೋಮಣ್ಣನವರು ಈ ಜಿಲ್ಲೆಯ ಸಂಸದರಾಗಿ ಈ ದೇಶದ ಹೆಮ್ಮೆಯ ಸೋಮಣ್ಣನವರು ಕೇಂದ್ರ ಸಚಿವರಾಗಿ ಅಲ್ಲಿ ಇಡೀ ರಾಷ್ಟ್ರದಲ್ಲಿ ಸುತ್ತತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಅವರು ಎಲ್ಲ ರಾಜ್ಯಗಳಿಗೂ ಹೋಗಿ ರೈಲ್ವೆ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ದಿನವೂ ಕೂಡ ಬಿಡುವಿಲ್ಲದಂಗೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡ ರೀತಿಯಲ್ಲಿ ಇಡೀ ರಾಷ್ಟ್ರವನ್ನು ತಿರುಗಿ ರೈಲ್ವೆ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿನಲ್ಲಿ ನಾಳೆ 2012-12-2024 ಅವರಿಗೆ ವೀರಭದ್ರ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ನಮ್ಮ ಇಡೀ ನಗರಕ್ಕೆ, ಇಡೀ ನಮ್ಮ ಜಿಲ್ಲೆಗೆ, ಇಡೀ ನಮ್ಮ ರಾಜ್ಯಕ್ಕೆ ಸಂತೋಷ ತಂದಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೀಡಿಯಾ ನೆಟ್ವರ್ಕ್